ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಹಳ ಆಸೆಯನ್ನು ಇಟ್ಕೊಂಡು ಕಣ್ಣಲ್ಲಿ ಎಣ್ಣೆಯನ್ನು ಬಿಟ್ಕೊಂಡು ಪರೀಕ್ಷೆಯನ್ನು ಬರೆದಂತಹ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾಕೆ ಅಂತಂದರೆ ಮತ್ತೆ ಬರಿಬೇಕಾ ಪರೀಕ್ಷೆಯನ್ನು ಅಂತ ಹೇಳಿ. ಓದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಏನು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗೋದಿಲ್ಲ. ಓದಿರ್ತಾರೆ, ಬಟ್ ಕಡಿಮೆ ಅಂಕ ಬಿದ್ದಂಥ ವಿದ್ಯಾರ್ಥಿಗಳಿಗೆ ನನಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ ಅನ್ನೋದು ಅನಿಸುತ್ತೆ. ಆದರೆ ಒಳ್ಳೆ ಮಾರ್ಕ್ಸು ಗೊತ್ತಾದಾಗ ಏನಪ್ಪ ನನಗೆ ಮತ್ತೆ ಬರಿಬೇಕಲ್ಲ ಅನ್ನುವಂಥ ಇರುತ್ತೆ. ಈಗ ಪರಿಸ್ಥಿತಿ ಏನಾಯಿತು? ಯಾವ ಕಚಡಗಳು ಮಾಡಿರುವಂಥ ಎಡವಟ್ಟಿನಿಂದಾಗಿ ಈಗ ದೇಶಾದ್ಯಂತ ವಿದ್ಯಾರ್ಥಿಗಳು ಮತ್ತೆ ಅನುಭವಿಸಬೇಕಾಗತ್ತೆ. ಮೆಡಿಕಲಿಗೋಸ್ಕರ ನೀಟ್ ಎಕ್ಸಾಮನ್ನು ಬರೀತಾರೆ. ಆದರೆ ಈಗ ಹೆಂಗಪ್ಪ ಈ ಥರ ಮಾಫಿಯಾಗಳಾಗ್ತಾ ಇದ್ರೆ ಅನ್ನುವಂಥ ಆಕ್ರೋಶಗಳು ಬರ್ತಾ ಇದೆ. ಡೀಟೇಲ್ ಆಗಿರುವಂಥ ಒಂದು ವರದಿಯನ್ನು ರೆಡಿ ಮಾಡಿದ್ದೀವಿ, ನೀವು ನೋಡ್ಕೊಂಡು ಬನ್ನಿ. ನೀಟ್ ಪರೀಕ್ಷೆ ಮಾಫಿಯಾ, ಪ್ರಶ್ನೆ ಪತ್ರಿಕೆ ಸೋರಿಕೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದು ಪ್ರಕರಣದ ತನಿಖೆ ಸಿಬಿಐ ಹೆಗಲಿಗೆ. ವೃತ್ತಿಪರ ಕೋರ್ಸ್ಗಳ ಕನಸು ಕಂಡು ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಮೇ 3ರಂದು ನೀಟ್ ಯುಜಿ ಪರೀಕ್ಷೆ ನಡೆದಿದ್ವು. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಯುಜಿ ಪರೀಕ್ಷೆಯನ್ನು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ರದ್ದುಗೊಳಿಸಿದೆ. 3 ಹಂತಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ. ಜೈಪುರದಲ್ಲಿ ಪ್ರಶ್ನೆ ಪತ್ರಿಕೆ ಮುದ್ರಣ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸೋರಿಕೆಗೆ ಪ್ಲಾನ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಬಗ್ಗೆ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಅಷ್ಟಕ್ಕೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದೆಲ್ಲಿ ಎಂಬ ಮಾಹಿತಿಯು ಲಭ್ಯವಾಗಿದೆ. ಒಟ್ಟು 3 ಹಂತಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು, ಜೈಪುರದಲ್ಲಿ ಪ್ರಶ್ನೆ ಪತ್ರಿಕೆ ಮುದ್ರಣವಾಗಿದ್ರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸೋರಿಕೆಗೆ ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಹರಿಯಾಣದ ಗುರುಗ್ರಾಮದ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಮಾಹಿತಿ ಲಭ್ಯವಾಗಿದೆ. ಇನ್ನು 5 ಸೆಟ್ಗಳ 10 ಪ್ರಶ್ನೆಗಳು ಆಂಧ್ರಪ್ರದೇಶ, ತೆಲಂಗಾಣ, ರಾಜಸ್ಥಾನ ಹಾಗೂ ಉತ್ತರಾಖಂಡ್ ರಾಜ್ಯಗಳಲ್ಲಿ ಲೀಕ್ ಆಗಿದೆ. ಒಟ್ಟು 10 ಮಾದರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಡಿಜಿಟಲ್ ಪ್ರಶ್ನೆ ಪತ್ರಿಕೆ ಟೆಲಿಗ್ರಾಮ್ ಮೂಲಕ ಲೀಕ್. ಪ್ರಶ್ನೆ ಪತ್ರಿಕೆ ಮಾಫಿಯಾ ಹಿಂದೆ ನಾಸಿಕ್ ಗ್ಯಾಂಗ್. ಇನ್ನು ಪ್ರೈವೇಟ್ ಮಾಫಿಯಾ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪ್ರಶ್ನೆ ಪತ್ರಿಕೆ ಹಂಚಲಾಗಿದೆ. ಡಿಜಿಟಲ್ ಪ್ರಶ್ನೆ ಪತ್ರಿಕೆಯನ್ನ ಟೆಲಿಗ್ರಾಮ್, ವಾಟ್ಸ್ಆಪ್ ಮೂಲಕ ಲೀಕ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪ್ರಶ್ನೆ ಪತ್ರಿಕೆ ಮಾಫಿಯಾ ಹಿಂದೆ ನಾಸಿಕ್ ಗ್ಯಾಂಗ್ ಇರೋದು ತನಿಖೆಯಲ್ಲಿ ಬಯಲಾಗಿದೆ. ಇತ್ತ ಪ್ರೈವೇಟ್ ಕಂಪನಿಯ ಕೊರಿಯರ್ ಉದ್ಯೋಗಿಗಳು ಕೂಡ ಭಾಗಿಯಾಗಿರುವ ಶಂಕೆಯು ವ್ಯಕ್ತವಾಗಿತ್ತು. ಅದರಂತೆ ಓರ್ವ ಕೊರಿಯರ್ ಉದ್ಯೋಗಿಯನ್ನ ಬಂಧಿಸಲಾಗಿದೆ. ಜೊತೆಗೆ ನಾಸಿಕ್ನಲ್ಲಿ ಮತ್ತೊಬ್ಬ ಯುವಕನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಪರೀಕ್ಷೆ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ. 1 ಪ್ರಶ್ನೆಗೆ 30,000, ಪ್ರಶ್ನೆ ಪತ್ರಿಕೆಗೆ 5 ಲಕ್ಷ. ರಾಜಸ್ಥಾನದ ಸೇಕರ್ನಲ್ಲಿ ಲೀಕ್ ಆಗಿದ್ದ ಪ್ರಶ್ನೆ ಪತ್ರಿಕೆಗೂ ಅಸಲಿ ಪ್ರಶ್ನೆ ಪತ್ರಿಕೆಗೂ ಹೊಂದಾಣಿಕೆ ಕಂಡುಬಂದಿತ್ತು. ಲೀಕ್ ಆದ ಪತ್ರಿಕೆ ಜೊತೆ 140 ಪ್ರಶ್ನೆಗಳು ಮ್ಯಾಚ್ ಆಗ್ತಿದ್ವು. ಪರೀಕ್ಷೆ ಹಿಂದಿನ ರಾತ್ರಿ 1 ಪ್ರಶ್ನೆಗೆ 30,000, ಪ್ರಶ್ನೆ ಪತ್ರಿಕೆಗೆ 5 ಲಕ್ಷಕ್ಕೆ ಮಾರಾಟ ಮಾಡಲಾಗಿತ್ತು ಎನ್ನಲಾಗ್ತಿದೆ. ಹ್ಯಾಂಡ್ ರೈಟಿಂಗ್ ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ವು ಎನ್ನಲಾಗ್ತಾ ಇದೆ. ನೀಟ್ ಜೀವಶಾಸ್ತ್ರದ 90 ಪ್ರಶ್ನೆಗಳು, ಕೆಮಿಸ್ಟ್ರಿಯ 35 ಪ್ರಶ್ನೆಗಳು, ಒಟ್ಟು 140 ಪ್ರಶ್ನೆಗಳು ಸೋರಿಕೆಯಾಗಿವೆ. 400 ಜನರಿದ್ದ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್. 10 ಕಾಪಿಗಳನ್ನ ಲೀಕ್ ಮಾಡಿದ್ದ ಗ್ಯಾಂಗ್. ಆಂಧ್ರ, ತೆಲಂಗಾಣದಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ದೊಡ್ಡ ಮಾಫಿಯಾನೇ ಇದೆ ಎನ್ನಲಾಗ್ತಿದೆ. ನಾಸಿಕ್ನಲ್ಲಿ ಭೇಟಿಯಾಗಿದ್ದ ಆರೋಪಿಗಳ ಗ್ಯಾಂಗ್ ಪ್ರೈವೇಟ್ ಮಾಫಿಯಾ ಎಂಬ 400 ಜನರಿದ್ದ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿದ್ರಂತೆ. ವಾಟ್ಸ್ಆಪ್ ಮೂಲಕ 10 ಕಾಪಿಗಳನ್ನ ರವಾನೆ ಮಾಡಿದ್ದಾರೆ. ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. 5-6 ಹಂತಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಶಂಕೆ ಇದೆ. ಮಾಸ್ಟರ್ ಮೈಂಡ್ ಮನೀಶ್ ಯಾದವ್ ಜೊತೆ ಸೇರಿ ರಾಕೇಶ್ ಮಂಡಾವರಿಯ ಎಂಬಾತ ಪ್ರಶ್ನೆ ಪತ್ರಿಕೆ ಹಂಚಿದ್ದ. ಸದ್ಯ ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗ್ ವೇಳೆಯೇ ಸೋರಿಕೆ ಶಂಕೆ ಇದೆ. ರಾಜಸ್ಥಾನ ಅಲ್ಲದೆ ವಿವಿಧ ರಾಜ್ಯಗಳಿಗೆ ಪ್ರಶ್ನೆ ಪತ್ರಿಕೆ ರವಾನೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆಂಧ್ರ, ತೆಲಂಗಾಣ, ಕೇರಳ ರಾಜ್ಯಗಳಿಗೆ ಪ್ರಶ್ನೆ ಪತ್ರಿಕೆ ಹಂಚಿಕೆ ಮಾಹಿತಿ ಇದೆ. ನೀಟ್ ಪರೀಕ್ಷೆ ರದ್ದಾದ ಬಳಿಕ ವಿದ್ಯಾರ್ಥಿಗಳಿಗೆ ತೀವ್ರ ಆತಂಕ ಎದುರಾಗಿದೆ. ಮುಂದೇನಾಗುತ್ತನ್ನುವ ಆತಂಕದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಇದ್ದಾರೆ. ಶೀಘ್ರದಲ್ಲೇ ಹೊಸ ದಿನಾಂಕ ಪ್ರಕಟ ಆಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.